ಹಾಯ್ ವೆಲ್ಕಮ್ ಟು ಎಸ್ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೆಯದಾಗಿ KCET 2024 ಲೇಟೆಸ್ಟ್ ಅಪ್ಡೇಟ್ ಭರ್ಜರಿ ಗುಡ್ ನ್ಯೂಸ್. ಎಲ್ಲಿ ಸ್ಕಿಪ್ ಮಾಡೋದು ಕೊನೆಯವರೆಗೂ ನೋಡಿ, ತಪ್ಪದ ತುಂಬ ಹೆಲ್ಪ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಚಿಕ್ಕ ರಿಕ್ವೆಸ್ಟ್, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಟೆಕ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ ನೋಟಿಫಿಕೇಶನ್ ಮುಖಾಂತರ ಮೆಸೇಜ್ ಬರ್ತಾ ಇರುತ್ತೆ, ನಿಮಗೆ ಏನಾದರೂ ಇನ್ಫಾರ್ಮೇಷನನ್ನು ತಿಳಿಸ್ತಾ ಇರುತ್ತೆ. ಓಕೆ, KCET 2024 ಲೇಟೆಸ್ಟ್ ಅಪ್ಡೇಟ್ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ. ಆ ಗುಡ್ ನ್ಯೂಸ್ ಏನಂತ ನೀವು ಕಾಯ್ತಾ ಇರ್ಬೋದು. ಆ ಗುಡ್ ನ್ಯೂಸ್, ಕಮ್ಮಿ ರ್ಯಾಂಕ್ ಪಡೆದಿದ್ದವರಿಗೆ ಕೂಡ KCET ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ 1,00,000 ರ್ಯಾಂಕ್ ಬಂದಿರಬೇಕು. ಅಂತಹವರಿಗೆ ಕೂಡ ಸೀಟ್ ಸಿಗಲಿದೆ, ಯಾವುದೇ ಕೋರ್ಸ್ ಆಗಲಿ. ಬಟ್ 2-3 ಕೋರ್ಸಸ್ ಓನ್ಲಿ, ಅಂದರೆ 2-3 ಬ್ರಾಂಚಸ್: ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಈ 3 ಕೋರ್ಸ್ ಒಳಗಡೆ 1,00,000 ರ್ಯಾಂಕ್ ಬಂದಿದ್ದವರಿಗೆ ಮಾತ್ರ ಈ 3 ಕೋರ್ಸ್ ಅಲಾಟ್ಮೆಂಟ್. ಮತ್ತು 2 ಲಕ್ಷ 2.5 ಲಕ್ಷ ಬಂದಿರ್ಬೋದು ನಿಮ್ಮ ರ್ಯಾಂಕ್, ಅವ್ರಿಗೆ ಕೂಡ ಇರುತ್ತೆ. ಬಟ್ ಇವರಿಗಿದ್ದ ಹಾಗೆ ಓನ್ಲಿ 3 ಕೋರ್ಸಸ್, ಅಂದರೆ 3 ಬ್ರಾಂಚಸ್ ಇರಲ್ಲ. ಮಿನಿಮಮ್ 6-7 ಕೋರ್ಸಸ್, ಅಂದರೆ 6-7 ಬ್ರಾಂಚಸ್ ನಿಮಗೆ ಯಾವುದಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. 2.5 lakhs ರ್ಯಾಂಕ್ ಬಂದಿದ್ದವರಿಗೆ, ಹೌದಾ? ಇನ್ನು 2.5 lakhs ಬಂದಿದ್ದರೆ ಸೀಟ್ ಸಿಗುತ್ತೆ, ನೀವು ಕಾಲೇಜ್ಗೆ ಜಾಯಿನ್ ಆಗ್ತೀರಾ. ನಂತರ ಏನು ಮಾಡ್ತೀರಾ? ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊತೀರ ಅಲ್ವಾ? ಇಂಜಿನಿಯರಿಂಗ್ ಓದಬೇಕಂದ್ರೆ ಏನೇನು ಕೋರ್ಸ್ ಮಾಡಿದರೆ ಚೆನ್ನಾಗಿರುತ್ತೆ, ಹೌದಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದುಬಿಟ್ರೆ, ಮೆಕ್ಯಾನಿಕಲ್ ಕೆಲಸ ಅಲ್ಲಿ ಮಿನಿಮಮ್ 50,000 to 1.5 lakh to 2 lakhs ವರೆಗೆ ಸ್ಯಾಲರಿ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ. ಮೆಕ್ಯಾನಿಕಲ್ ಅಂದರೆ ಏನು ಮಾಡೋದಪ್ಪ ಕೆಲಸ? ಮೆಕ್ಯಾನಿಕಲ್ ಅಂದರೆ ಯಾವಾದರೂ ಮೆಕ್ಯಾನಿಕ್ಸ್ಗೆ ಬಂದಿದ್ರೆ ಆ ಮೆಕ್ಯಾನಿಕ್ ಕೆಲಸ ಮಾಡಿ ನೀವು ಅದನ್ನು ಸರಿಪಡಿಸೋದೇ ಮೆಕ್ಯಾನಿಕಲ್ ಕೆಲಸ ಅಂತಾರೆ. ಇನ್ನು ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್. ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊತಿದ್ದೀನಿ ಈ 2024ರಲ್ಲೇ, ಮತ್ತು ನಂದು 2028ರವರೆಗೆ ಓದಬೇಕು. ಬಟ್ ಬೆಸ್ಟ್ ಕೋರ್ಸಪ್ಪ ಇದು ಸಿವಿಲ್ ಇಂಜಿನಿಯರಿಂಗ್ ಅಂತ ಡೌಟ್ ಇದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಪ್ರತಿಯೊಂದು ಕೋರ್ಸ್ ಬಗ್ಗೆ ಹೇಳ್ಕೊಳ್ತಾ ಹೋಗ್ತೀನಿ, ಮಿಸ್ ಮಾಡ್ಕೋಬೇಡಿ. ಹೌದು, ಈ ವರ್ಷ ಕೂಡ ಡಿಪೆಂಡ್ ಇದೆ ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರಿಗೆ ಮಿನಿಮಮ್ 45,000 ಹಿಡಿದು 1.5-2.5 ಲಕ್ಷದವರೆಗೆ ಸ್ಯಾಲರಿ ಇದೆ. ಬಟ್ ಕೆಲಸದ ಮೇಲೆ ಎಕ್ಸ್ಪೀರಿಯನ್ಸ್ ಇರಬೇಕು, ನಾಲೆಡ್ಜ್ ಇರಬೇಕು. ಬರೀ ಓದು ಮಾರ್ಕ್ಸು ಚೆನ್ನಾಗಿದ್ದರೆ ನಡೆಯಲ್ಲ. ನಾಲೆಡ್ಜ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಸ್ಯಾಲರಿ ಇನ್ನೂ ಹೆಚ್ಚು ಆಗುತ್ತಾ ಹೋಗುತ್ತೆ. ಓಕೆ, ಈ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಕಾಂಟ್ರಾಕ್ಟ್ ಇರುತ್ತೆ ಅಲ್ವಾ, ಯಾವುದಾದರೂ ಕಾಂಟ್ರಾಕ್ಟಿಂದ ಕೆಲಸ ಮಾಡೋದನ್ನು, ಮತ್ತು ಬಿಲ್ಡಿಂಗ್ ಕೆಲಸ, ಇನ್ನೊಂದು ಅನೇಕ ಕೆಲಸಗಳಿದ್ದಾವೆ, ಹೌದಾ? ನೆಕ್ಸ್ಟ್ ಥರ್ಡ್ ಕೋರ್ಸ್ ಈಸ್ CSE, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದರೆ ಏನಪ್ಪ ಅಂತ ಡೌಟ್ ಇರ್ಬೋದು. ಪ್ರತಿಯೊಂದು ಡೌಟ್ ತಿಳಿಸ್ತಾ ಹೋಗ್ತೀನಿ, ಕೊನೆಯವರೆಗೂ ನೋಡಿ. ಕಂಪ್ಯೂಟರಲ್ಲಿ ಡಿಸೈನ್ ಮಾಡೋದು ಮತ್ತು ಸೈನ್ಸ್ ಬಗ್ಗೆ ಟೆಕ್ನಾಲಜಿ ಹೇಗಿದೆಯೋ ನೋಡೋದು, ಹೀಗೆ ಪ್ರತಿಯೊಂದು ತಾಸು ನೀವು ಕಂಪ್ಯೂಟರ್ ಮುಂದೆ ಕುಂತ್ಕೋಬೇಕು. ಇದೇ ಕಂಪ್ಯೂಟರ್ ಕೋರ್ಸ್ ಅಂತಾರೆ. ಮತ್ತು ಈ ಕಂಪ್ಯೂಟರ್ ಕೋರ್ಸ್ಗೆ ಎಷ್ಟು ಇದೆ ತಿಂಗಳಿಗೆ ಸ್ಯಾಲರಿ ಅಂದರೆ ಮಿನಿಮಮ್ 2 ಲಕ್ಷದಿಂದ ಹಿಡಿದು 6-7 ಲಕ್ಷದವರೆಗೆ ಇದೆ. ಸ್ಟಾರ್ಟಿಂಗ್ ಕಮ್ಮಿ ಇರುತ್ತೆ, ಒಂದು 80-90 ಸಾವಿರ. 2 ವರ್ಷ 3 ವರ್ಷ ಹೀಗೆ ಮಾಡ್ತಾ ಹೋದರೆ ನಿಮ್ಮ ಸ್ಯಾಲರಿ ಹೆಚ್ಚಾಗಿ ಹೋಗುತ್ತೆ. ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್. ಈ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಇಂದ ನಮ್ಮ ದೇಹದಲ್ಲಿ ಯಾವ ಕೆಲಸ ಹೇಗೆ ಮಾಡುತ್ತೆ, ಹೌದಾ? ಸೇಮ್ ವಿಜ್ಞಾನ ಟೈಪ್ ಮತ್ತು ಸೈನ್ಸ್ ಪ್ರಕಾರ ಈ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಇರುತ್ತೆ. ಓಕೆ,
ನೋಡಿರ್ತೀರ ರೋಬೋಟ್ ಮತ್ತು ಹೇಗೆ ಕೆಲಸ ಮಾಡುತ್ತವೆ ಅದು ಹಾಗೆ ಮಾಡಬೇಕಾಗುತ್ತೆ ಈ ಆರ್ಟಿಫಿಷಿಯಲ್ ಇಂಜಿನಿಯರಿಂಗಲ್ಲಿ. ತುಂಬ ಚೆನ್ನಾಗಿರುತ್ತೆ ಈ ಕೋರ್ಸ್ ಕೂಡ ತಗೋಬಹುದು. ಬಟ್ ಸ್ವಲ್ಪ ಟೆಕ್ನಾಲಜಿ ಇರಬೇಕು, ನಾಲೆಡ್ಜ್ ಮಾಡಬೇಕಂದ್ರೆ ಸ್ವಲ್ಪ ಓಪಿಕೆ ಬೇಕಲ್ವಾ? ನಿಮಗೆ ಓಪಿಕೆ ಇದ್ದರೆ ತಗೊಳ್ಳಿ, ಮುಂದೆ ಓದ್ತೀನಿ ಅನ್ನೋ ಒಂದು ಧೈರ್ಯ. ಇಲ್ಲಾಂದರೆ ಸ್ವಲ್ಪ ಆಲೋಚನೆ ಮಾಡಿ, ಹೌದಾ? ಇನ್ನೊಂದು ಕೋರ್ಸ್ಗೆ ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್. ಈ ಕೆಮಿಕಲ್ ಇಂಜಿನಿಯರಿಂಗಲ್ಲಿ ಚೆನ್ನಾಗೇ ಇದೆ ಇದು ಕೂಡ. ಕೆಮಿಕಲ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಸಾಕು, ಈ ಕೋರ್ಸನ್ನು ಮುಂದುವರಿಸಬಹುದು. ಓಕೆ, ಇವಕ್ಕೂ ಕೂಡ 2.5-3.5 ಲಕ್ಷದವರೆಗೆ ಸ್ಯಾಲರಿ ಇದೆ. ಬಟ್ ಸ್ಟಾರ್ಟಿಂಗ್ ಯಾವುದಾದರೆ ಕಮ್ಮಿ ಇರುತ್ತೆ ಸ್ಯಾಲ್ರಿ, ಇನ್ನು ಹೋಗುತ್ತಾ ಹೋಗುತ್ತಾ ಹೆಚ್ಚು ಆಗ್ತಾ ಹೋಗುತ್ತದೆ, ಹೌದಾ? ಪ್ರತಿಯೊಂದು ಕೋರ್ಸು ಚೆನ್ನಾಗಿದೆ, ಟ್ರೆಂಡಿಂಗಲ್ಲಿ ಸ್ಯಾಲರಿ ಈಸ್ ಚೆನ್ನಾಗಿದೆ. ಬಟ್ ಒಂದು ಒಳ್ಳೆಯ ಕೋರ್ಸನ್ನು ನೀವೇ ಆಯ್ಕೆ ಮಾಡಿ ತಗೊಳ್ಳಿ, ನಿಮಗೆ ಇಷ್ಟವಾಗ್ತದೆ. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇದು ಅಂತೂ ಕರೆಂಟಿನ ಬಗ್ಗೆ ಡ್ರಾಯಿಂಗ್ ಹಾಕೋದು ಹೇಗೆ ಮಾಡಬೇಕು, ಕರೆಂಟ್ ವರ್ಕ್ ಅನ್ನೋದನ್ನು ಎಲೆಕ್ಟ್ರಿಕಲ್ ಅನ್ನುತ್ತಾರೆ. ಇದು ಕೂಡ ಕೋರ್ಸ್ ಚೆನ್ನಾಗಿದೆ, ಟ್ರೆಂಡಿಂಗಲ್ಲಿದೆ. ಈ ವರ್ಷ ಕೂಡ ಜಾಯ್ನ್ ಆಗಿ. ಇಷ್ಟ ಇದ್ದರೆ ಒಂದು ಹೇಳ್ತೀನಿ ನೋಡಿ, ನಿಮಗೆ ಇಷ್ಟವಾದ ಕೋರ್ಸ್ ನೀವೇ ತಗೊಳ್ಳಿ, ಯಾರೋ ಇನ್ನೊಬ್ಬರು ಹೇಳಿದ್ದು ತಗೋಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು.